ಸರಿ ಸರ್, ಇನ್ ಎರಡೇ ನಿಮಿಷ ನಿಮ್ ಸಮಯ ನನಗೆ ಬೇಕು ಸರ್. ನಾನು ಕ್ವಿಕ್ ಆಗಿ ಬಿಜೆಪಿ ವಕ್ತಾರರನ್ನ ಮಾತನಾಡ್ಸ್ಕೊಂಡು ಮತ್ತೆ ವಾಪಸ್ ನಿಮ್ ಹತ್ರಕ್ಕೆ ಬರ್ತೀನಿ. ಅಶೋಕ್ ಗೌಡ್ರೆ, 2,500 ಕೋಟಿಯ ಲೂಟಿ ನಡೀತಾ ಇದೆ ರಾಜ್ಯದಲ್ಲಿ, ಬೊಕ್ಕಸ ಬರದಾಗ್ಬಿಟ್ಟಿದೆ. ಹಾಗಾಗಿ ಇಲಾಖಾವಾರು ಟಾಸ್ಕ್ ಕೊಡ್ಲಾಗಿದೆ, ಇಷ್ಟಿಷ್ಟು ಹಣವನ್ನ ಸಂಗ್ರಹ ಮಾಡಲೇಬೇಕು ನೀವು ಅಂತ ಹೇಳಿ. ಇದು ನನ್ನ ಮಾತಲ್ಲ ಸರ್, ನಿಮ್ಮದೇ ಪಕ್ಷದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಮಾಡಿರುವ ಟ್ವೀಟು. ವಿರೋಧ ಪಕ್ಷವಾಗಿ ಆರೋಪ ಮಾಡುವಾಗ್ಲೂ ಕೂಡ ಒಂದು ಗಂಭೀರತೆ ಬೇಕು, ಎವಿಡೆನ್ಸ್ ಗಳು ಬೇಕು. 2,500 ಕೋಟಿ ಅಂದ್ರೆ ಕಡಿಮೆ ದುಡ್ಡಲ್ಲ ಸರ್. 2,500 ರೂಪಾಯಿ ದುಡಿಬೇಕು ಅಂದ್ರೂ ಒಬ್ಬ ಕೂಲಿ ಕಾರ್ಮಿಕನಿಗೆ ಎಷ್ಟು ಕಷ್ಟ ಅದು ಅನ್ನೋದು ಜನರಿಗೆ ಗೊತ್ತಿರೋ ವಿಚಾರ. ನೀವು ಮಾತನಾಡ್ತಿರೋದು ಕೋಟಿ ಲೆಕ್ಕದಲ್ಲಿ, ಸಾವಿರಾರು ಕೋಟಿ ಲೆಕ್ಕದಲ್ಲಿ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನೇರ ಇದೆ. ಈ ಡಿಪಾರ್ಟ್ಮೆಂಟಿನ ರೆವಿನ್ಯೂ ಏನಿದೆ, ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಬರ್ತಕ್ಕಂತಹದ್ದು, ಈ ಸರ್ಕಾರ ಬಂದಾಗ 28,000 ಕೋಟಿ ಇತ್ತು, ಇವಾಗ ತತ್ಸುಮಾರು 36,000 ಕೋಟಿ ಆಗಿದೆ. ಅದರಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ಕೇವಲ ಲೆಸ್ ದೆನ್ 10% ಹೇಳ್ತಾ ಇದೀವಿ. ಆದ್ರೆ ಈ ಸರ್ಕಾರದಲ್ಲಿ ನಮಗೆ ಗೊತ್ತಿದೆ 63% ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ. ನಾವ್ ಹೇಳಿದ್ದಲ್ಲ, ಉಪಲೋಕಾಯುಕ್ತ ಹೇಳಿತ್ತು. ಆಯ್ತು, ಈಗ ಆರ್ ಬಿ ತಿಮ್ಮಾಪುರದ ವಿಚಾರಕ್ಕೆ ಬಂದ್ಬಿಡೋಣ. ಆರ್ ಬಿ ತಿಮ್ಮಾಪುರ ಅವರು ಈ ಸರ್ಕಾರ ಬಂದಾಗಿನಿಂದ 33 ತಿಂಗಳಾಗಿದೆ ಇವತ್ತಿಗೆ, ಅಂದ್ರೆ ಹೆಚ್ಚು ಕಮ್ಮಿ. ಈ 33 ತಿಂಗಳಲ್ಲಿ 5 ಬಾರಿ ಚರ್ಚೆಗೆ ದೊಡ್ಡದಾಗಿ ಬಂದಿದ್ದಾರೆ. ಯಾವಾಗ ಚರ್ಚೆಗೆ ಬಂದ್ರು ಅಂತ ಹೇಳಿದ್ರೆ, CL2 ಲೈಸೆನ್ಸ್ ಅಂತ ಏನಿತ್ತು, CL2 ಲೈಸೆನ್ಸ್ ಬಂಗಾರಪ್ಪನವ್ರ ಕಾಲದಲ್ಲಿ ಅದನ್ನ ಏನು ಜಿಲ್ಲಾವಾರು ಡಿವೈಡ್ ಮಾಡಿ ಕೊಟ್ರು. ಆಗ ಜಿಲ್ಲಾವಾರು ಡಿವೈಡ್ ಮಾಡಿ ಕೊಟ್ಟಾಗ ಕೋರ್ಟ್ ಆರ್ಡರ್ಗಳಾಯ್ತು, ಅನೇಕ ಕೋರ್ಟ್ಗಳ ಆರ್ಡರ್ ಆಯ್ತು. ಆಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಕೊಟ್ಟಿದ್ದೀರಾ, ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಜಾಸ್ತಿ ಕೊಟ್ಟಿದ್ದೀರಾ ಅಲ್ಲಿ ಕ್ಯಾನ್ಸಲ್ ಮಾಡಿ, ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಕಡಿಮೆ ಕೊಟ್ಟಿದ್ದೀರಾ ಅಲ್ಲಿ ಕೊಡಿ ಅಂತ ಹೇಳಿ ಕೋರ್ಟ್ ಆರ್ಡರ್ ಆಯ್ತು. ಆದ್ರೆ ಏನ್ ಮಾಡ್ತಾರೆ, ಯಾವ ಜಿಲ್ಲೆನಲ್ಲಿ ಜಾಸ್ತಿ ಕೊಟ್ಟಿರೋ ಅಲ್ಲಿ ಕ್ಯಾನ್ಸಲ್ ಮಾಡಲ್ಲ, ಯಾವ ಜಿಲ್ಲೆಯಲ್ಲಿ ಕಡಿಮೆ ಕೊಟ್ಟಿರ್ತೀವಿ ಅಲ್ಲೂ ಸಹ ಕೊಡ್ತೀವಿ, ಬೇರೆ ಜಿಲ್ಲೆಯಲ್ಲೂ ಕೊಡ್ತೀವಿ ಅಂತ ಹೇಳಿ ಒಂದು ಕಾಂಟ್ರವರ್ಸಿ ಆಯ್ತು. ಆಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇದೇ ವಿನಯ್ ಅಂತಕ್ಕಂಥವ್ರು ತಿಮ್ಮಾಪುರ ಅವರ ಮಗ ಅಕೌಂಟ್ಗೆ ನಾವು ಅಡ್ವಾನ್ಸ್ ರೂಪದಲ್ಲಿ 50 ಲಕ್ಷ ಹಾಕಿದ್ದೀವಿ ಅಂತ ಹೇಳಿ 100 ಜನ ಯಾರು ಲೈಸೆನ್ಸ್ ಹೋಲ್ಡರ್ಗಳಿದ್ದಾರೆ ಅವ್ರುಗಳು ಕೊಟ್ಟಿದ್ದೀವಿ. ಇವತ್ತು ವಿನಯ್ ಅವರೇ ಬಂದಿದ್ರು ಸರ್ ನಮ್ಮ ಜೊತೆ, ದೂರವಾಣಿ ಸಂಪರ್ಕದಲ್ಲಿ ಇದ್ರು. ನಾನು ಹೇಳ್ಬಿಡ್ತೀನಿ, ವಿನಯ್ ಅವ್ರಿಗೆ ನಾವು ನೇರವಾಗಿ ಕೇಳಿದ್ವಿ, ವಾಟ್ ಡು ಯು ಡೂ, ಅಬಕಾರಿ ಇಲಾಖೆಗೂ ನಿಮ್ಗೂ ಏನಾದ್ರೂ ಸಂಪರ್ಕ ಇದೆಯಾ ಅಂದ್ರೆ, ಇಲ್ಲ ನನ್ನ ಶುಗರ್ ಫ್ಯಾಕ್ಟರಿ ಇದೆ, ನಾನು ನೋಡ್ಕೊಂಡು ಹೋಗ್ತೀನಿ, ನನಗೂ ಅಬಕಾರಿ ಇಲಾಖೆಗೂ ಸಂಬಂಧನೇ ಇಲ್ಲ ಅಂದ್ರು ಅವರು. ಯಾವ್ದಾದ್ರು ತನಿಖೆ ನಡೆಸಿ ಅಂತಾನು ಹೇಳ್ತಿದ್ದಾರೆ. ನೀವು ಸಚಿವನ ಪುತ್ರನ ಮೇಲೆ ಆರೋಪ ಮಾಡ್ತಿದ್ದೀರಿ. ನಾನು ಮುಗಿಸ್ಬಿಡ್ತೀನಿ. ಏನಂದ್ರೆ ಇದು ಇದೇ ಅಕೌಂಟ್ ಅಲ್ಲಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಯಾರು ಆಪಾದನೆ ಮಾಡಿದ್ರು ಅವ್ರ ಹತ್ರನೂ ಹೋಗಿಲ್ಲ, ಮಾತ್ರಕ್ಕೆ ಬಂದ್ವಿ, ನಾವೆಲ್ಲ ಕೊಡಕ್ ರೆಡಿ ಇದೀವಿ ಅಂತಾನು ಹೇಳಿದ್ದಾರೆ. ಒಂದು ವಿಚಾರ. ಎರಡನೇ ವಿಚಾರ, ಈ CL9 ಲೈಸೆನ್ಸ್ ಅಲ್ಲೂ ಸಹ ಪ್ರತಿ ಬಾರಿನೂ ಸಹ ಪ್ರತಿ ರಿನ್ಯೂವಲ್ಗೆ ಏನ್ ಹೋಗ್ತಾರೆ, ಆ ರಿನ್ಯೂವಲ್ ಲೈಸೆನ್ಸ್ CL2 ಇರ್ಬೋದು, CL9 ಇರ್ಬೋದು, ಈ ಲೈಸೆನ್ಸ್ಗೂ ಸಹ ಏನಿದೆ ಅದನ್ನ ಕಮಿಷನ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಂಚೆ ಏನಾಗ್ತಿತ್ತು, ಕೇವಲ ಅಧಿಕಾರಿಗಳು ಹೋಗ್ತಿತ್ತು, ಈಗ ಅದು ಒಂದು ಶೇರು ಮಿನಿಸ್ಟರ್ಗೆ ಹೋಗಬೇಕು, ತದನಂತರದಲ್ಲಿ ಮುಖ್ಯಮಂತ್ರಿಗೆ ಹೋಗಬೇಕು ಅಂತ ಹೇಳಿ ಆಪಾದನೆನ ಇದೇ ಲೈಸೆನ್ಸ್ ಹೋಲ್ಡರ್ಗಳು ಮಾಡಿದ್ರು. ಎರಡನೇ ಆಪಾದನೆ. ಮೂರನೇ ಆಪಾದನೆ, ಈ CL7 ಲೈಸೆನ್ಸ್ ಏನಿದೆ ಅಂದ್ರೆ ಎಲ್ಲಿ ಲಾಡ್ಜ್ ನಡೆಯುತ್ತೆ, ಆ ಲಾಡ್ಜ್ ನಡಿಬೇಕಾದ್ರೆ ಮುಂಚೆ ಒಂದು ನಾಮಿನಲ್ ಫೀಸ್ ಕಟ್ಟಿಸ್ಕೊಂಡು ಒಂದಷ್ಟು ಅಧಿಕಾರಿಗಳು ಅವರು ಅವ್ಯವಹಾರ ಮಾಡ್ತಿದ್ರು. ಈಗ ಹಂಗಿಲ್ಲ, ಪ್ಯಾಕೇಜ್ ಫಿಕ್ಸ್ ಆಗಿದೆ ಅಂತ ಹೇಳಿ ಇದೇ ಲೈಸೆನ್ಸ್ ದಾರರು ಅದನ್ನು ಸಹ ಆಪಾದನೆ ಮಾಡಿದ್ರು. ಈಗ ಬ್ರೂವರಿ ಲೈಸೆನ್ಸ್ ಆಯ್ತು. ತದನಂತರದಲ್ಲಿ ಈಗ ಇನ್ನೊಂದು ದೊಡ್ಡ ಆಪಾದನೆ ಬಂದಿದ್ದು, ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಅಂತ ಬಂದಾಗ ಆ ಲೋಕಾಯುಕ್ತದಲ್ಲಿ ಅರೆಸ್ಟ್ ಆದಂತಹ ಒಬ್ಬ ಡಿವೈಎಸ್ಪಿನೋ ಎಸ್ಪಿನೋ ಯಾರೋ ಹೇಳ್ತಾರೆ, ತಿಮ್ಮಾಪುರಕ್ಕೆ ನಾನು ದುಡ್ಡು ಕೊಡ್ತಾ ಇದ್ದೆ ರೆಗ್ಯುಲರ್ ಆಗಿ ಅಂತ ಹೇಳಿ. ಅಂದ್ರೆ ಅದನ್ನು ಪೋರ್ಟ್ಫೋಲಿಯೋ ಮಾಡ್ಕೊಂಡು ತಿಮ್ಮಾಪುರ. ಈಗ ಈ ಹಗರಣ ಆಚೆ ಬಂದಿದೆ. ಈಗ ನೀವೇ ಪಟ್ಟಿ ಕೊಟ್ಟಂಗೆ 5 ಹಗರಣಗಳು 5 ಬಾರಿ ಸಚಿವ ತಿಮ್ಮಾಪುರ ಅವರ ಡಿಪಾರ್ಟ್ಮೆಂಟ್ ಬಂತು. ಬಿಜೆಪಿ ಆಸ್ ಅ ವಿರೋಧ ಪಕ್ಷ ಏನ್ ಮಾಡ್ತಿದೆ, ಟ್ವೀಟ್ ಮಾಡೋದು, ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಮಾತನಾಡೋದು ಬಿಟ್ರೆ ಅಂದ್ರೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಿದೆಯಾ ಅಶೋಕ್ ಗೌಡ್ರೆ? ಆಡಳಿತ ಪಕ್ಷ ವಿರೋಧ ಪಕ್ಷ ನೀವು ಭ್ರಷ್ಟಾಚಾರದ ಆರೋಪದಲ್ಲಿ ಸಿಗಾಕೊಳ್ಳಿ, ನಾವು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ಅಲ್ಲಿಗೆಲ್ಲ ಮುಗಿದೋಯ್ತು. ಜನರು ದುಡ್ಡು ಬಗ್ಗೆ ಕೇರ್ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಕೇರ್ ಇಲ್ಲ. ಇದನ್ನ ಬಿಟ್ಟು ಏನ್ ಮಾಡಿದೆ ವಿರೋಧ ಪಕ್ಷ? ಏನು ಅಂತ ಹೇಳಿದ್ರೆ, ಸದನದಲ್ಲೂ ಮಾತಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಪ್ರೆಸ್ ನೋಟ್ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲಾನು ಸಹ ಕಳಿಸ್ತೀವಿ. ಏನಾಗುತ್ತೆ, ಒಂದು ಸತಿ ಪಾಪದ ಕೊಡ ತುಂಬುತ್ತೆ ಯಾರಾದ್ರೂ ಒಬ್ಬರಿಗೆ. ಇವತ್ತು ತಿಮ್ಮಾಪುರಿಗೆ ಜನರು ದುಡ್ಡು ಹೋಗೋದು ಹೋಗ್ತಿರ್ಲಿ, ವಿಚಾರ ಅದಲ್ಲ. ಏನಾಗ್ತದೆ, ಪ್ರತಿ ಸತಿನೂ ಸಹ ನಾವು ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ. ಇವತ್ತು ಆಕ್ಚುಲಿ ಸಿದ್ದರಾಮಯ್ಯನವ್ರಿಗೆ ಬದ್ಧತೆ ಇದ್ರೆ ಸಿದ್ದರಾಮಯ್ಯನವರು ಇವತ್ತು ನೇರವಾಗಿ ಮಾಡಬೇಕಾಗಿರೋದು, ಫಸ್ಟ್ ಈ ಸಚಿವರನ್ನ ವಜಾ ಮಾಡಬೇಕು. ಅದಕ್ಕೆ ಅವರು SIT ಅಲ್ಲ, ಜುಡಿಷಿಯಲ್ ಎನ್ಕ್ವೈರಿನೋ ಅಥವಾ ಬೇರೆ ಒಂದು ರೀತಿಯಲ್ಲಿ ಎನ್ಕ್ವೈರಿ ಮಾಡಿಸಿ. SIT ಮಾಡಬೇಡಿ. ಯಾಕಂದ್ರೆ SIT ನಿಮ್ಗೆ ಎಲ್ಲಾರು ಅಧಿಕಾರಿಗಳನ್ನ ಬ್ಲೇಮ್ ಮಾಡ್ತೀರಾ, ಆಮೇಲೆ ನೀವು ಕ್ಲೀನ್ ಚಿಟ್ ತಗೊಳ್ಕೊಳ್ಳೋದು. ನೀವು 63-80% ಅಂದ್ರೆ ಅಶೋಕ್ ಸರಿ ಸರ್, ಇನ್ ಎರಡೇ ನಿಮಿಷ ನಿಮ್ ಸಮಯ ನನಗೆ ಬೇಕು ಸರ್. ನಾನು ಕ್ವಿಕ್ ಆಗಿ ಬಿಜೆಪಿ ವಕ್ತಾರರನ್ನ ಮಾತನಾಡ್ಸ್ಕೊಂಡು ಮತ್ತೆ ವಾಪಸ್ ನಿಮ್ ಹತ್ರಕ್ಕೆ ಬರ್ತೀನಿ. ಅಶೋಕ್ ಗೌಡ್ರೆ, 2,500 ಕೋಟಿಯ ಲೂಟಿ ನಡೀತಾ ಇದೆ ರಾಜ್ಯದಲ್ಲಿ, ಬೊಕ್ಕಸ ಬರದಾಗ್ಬಿಟ್ಟಿದೆ. ಹಾಗಾಗಿ ಇಲಾಖಾವಾರು
ವಾರು ಟಾಸ್ಕ್ ಕೊಡ್ಲಾಗಿದೆ, ಇಷ್ಟಿಷ್ಟು ಹಣವನ್ನ ಸಂಗ್ರಹ ಮಾಡಲೇಬೇಕು ನೀವು ಅಂತ ಹೇಳಿ. ಇದು ನನ್ನ ಮಾತಲ್ಲ ಸರ್, ನಿಮ್ಮದೇ ಪಕ್ಷದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಮಾಡಿರುವ ಟ್ವೀಟ್. ವಿರೋಧ ಪಕ್ಷವಾಗಿ ಆರೋಪ ಮಾಡುವಾಗ್ಲೂ ಕೂಡ ಒಂದು ಗಂಭೀರತೆ ಬೇಕು, ಎವಿಡೆನ್ಸ್ ಗಳು ಬೇಕು. 2,500 ಕೋಟಿ ಅಂದ್ರೆ ಕಡಿಮೆ ದುಡ್ಡಲ್ಲ ಸರ್. 2,500 ರೂಪಾಯಿ ದುಡಿಬೇಕು ಅಂದ್ರೂ ಒಬ್ಬ ಕೂಲಿ ಕಾರ್ಮಿಕನಿಗೆ ಎಷ್ಟು ಕಷ್ಟ ಅದು ಅನ್ನೋದು ಜನರಿಗೆ ಗೊತ್ತಿರೋ ವಿಚಾರ. ನೀವು ಮಾತನಾಡ್ತಿರೋದು ಕೋಟಿ ಲೆಕ್ಕದಲ್ಲಿ, ಸಾವಿರಾರು ಕೋಟಿ ಲೆಕ್ಕದಲ್ಲಿ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನೇರ ಇದೆ. ಈ ಡಿಪಾರ್ಟ್ಮೆಂಟಿನ ರೆವಿನ್ಯೂ ಏನಿದೆ, ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಬರ್ತಕ್ಕಂತಹದು, ಈ ಸರ್ಕಾರ ಬಂದಾಗ 28,000 ಕೋಟಿ ಇತ್ತು, ಇವಾಗ ತತ್ಸುಮಾರು 36,000 ಕೋಟಿ ಆಗಿದೆ. ಅದರಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ಕೇವಲ ಲೆಸ್ ದನ್ 10% ಹೇಳ್ತಾ ಇದೀವಿ. ಆದ್ರೆ ಈ ಸರ್ಕಾರದಲ್ಲಿ ನಮಗೆ ಗೊತ್ತಿದೆ 63% ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ. ನಾವ್ ಹೇಳಿದ್ದಲ್ಲ, ಉಪಲೋಕಾಯುಕ್ತ ಹೇಳಿತ್ತು. ಆಯ್ತು, ಈಗ ಆರ್.ಬಿ. ತಿಮ್ಮಾಪುರದ ವಿಚಾರಕ್ಕೆ ಬಂದ್ಬಿಡೋಣ. ಆರ್.ಬಿ. ತಿಮ್ಮಾಪುರ ಅವರು ಈ ಸರ್ಕಾರ ಬಂದಾಗಿನಿಂದ 33 ತಿಂಗಳಾಗಿದೆ ಇವತ್ತಿಗೆ, ಅಂದ್ರೆ ಹೆಚ್ಚು ಕಮ್ಮಿ. ಈ 33 ತಿಂಗಳಲ್ಲಿ 5 ಬಾರಿ ಚರ್ಚೆಗೆ ದೊಡ್ಡದಾಗಿ ಬಂದಿದ್ದಾರೆ. ಯಾವಾಗ ಚರ್ಚೆಗೆ ಬಂದ್ರು ಅಂತ ಹೇಳಿದ್ರೆ, CL2 ಲೈಸೆನ್ಸ್ ಅಂತ ಏನಿತ್ತು, CL2 ಲೈಸೆನ್ಸ್ ಬಂಗಾರಪ್ಪನವ್ರ ಕಾಲದಲ್ಲಿ ಅದನ್ನ ಏನು ಜಿಲ್ಲಾವಾರು ಡಿವೈಡ್ ಮಾಡಿ ಕೊಟ್ರು. ಆಗ ಜಿಲ್ಲಾವಾರು ಡಿವೈಡ್ ಮಾಡಿ ಕೊಟ್ಟಾಗ ಕೋರ್ಟ್ ಆರ್ಡರ್ಗಳಾಯ್ತು, ಅನೇಕ ಕೋರ್ಟ್ಗಳ ಆರ್ಡರ್ ಆಯ್ತು. ಆಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಕೊಟ್ಟಿದ್ದೀರಾ, ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಜಾಸ್ತಿ ಕೊಟ್ಟಿದ್ದೀರಾ ಅಲ್ಲಿ ಕ್ಯಾನ್ಸಲ್ ಮಾಡಿ, ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಕಡಿಮೆ ಕೊಟ್ಟಿದ್ದೀರಾ ಅಲ್ಲಿ ಕೊಡಿ ಅಂತ ಹೇಳಿ ಕೋರ್ಟ್ ಆರ್ಡರ್ ಆಯ್ತು. ಸರಿ, ಆದ್ರೆ ಏನ್ ಮಾಡ್ತಾರೆ, ಯಾವ ಜಿಲ್ಲೆನಲ್ಲಿ ಜಾಸ್ತಿ ಕೊಟ್ಟಿರೋ ಅಲ್ಲಿ ಕ್ಯಾನ್ಸಲ್ ಮಾಡಲ್ಲ, ಯಾವ ಜಿಲ್ಲೆಯಲ್ಲಿ ಕಡಿಮೆ ಕೊಟ್ಟಿರ್ತೀವಿ ಅಲ್ಲೂ ಸಹ ಕೊಡ್ತೀವಿ, ಬೇರೆ ಜಿಲ್ಲೆಯಲ್ಲೂ ಕೊಡ್ತೀವಿ ಅಂತ ಹೇಳಿ ಒಂದು ಕಾಂಟ್ರವರ್ಸಿ ಆಯ್ತು. ಆಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇದೇ ವಿನಯ್ ಅಂತಕ್ಕಂಥವ್ರು ತಿಮ್ಮಾಪುರ ಅವರ ಮಗ ಅಕೌಂಟ್ಗೆ ನಾವು ಅಡ್ವಾನ್ಸ್ ರೂಪದಲ್ಲಿ 50 ಲಕ್ಷ ಹಾಕಿದ್ದೀವಿ ಅಂತ ಹೇಳಿ 100 ಜನ ಯಾರು ಲೈಸೆನ್ಸ್ ಹೋಲ್ಡರ್ಗಳಿದ್ದಾರೆ ಅವ್ರುಗಳು ಕೊಟ್ಟಿದ್ದೀವಿ. ಇವತ್ತು ವಿನಯ್ ಅವರೇ ಬಂದಿದ್ರು ಸರ್ ನಮ್ಮ ಜೊತೆ, ದೂರವಾಣಿ ಸಂಪರ್ಕದಲ್ಲಿ ಇದ್ರು. ನಾನು ಹೇಳ್ಬಿಡ್ತೀನಿ, ವಿನಯ್ ಅವ್ರಿಗೆ ನಾವು ನೇರವಾಗಿ ಕೇಳಿದ್ವಿ, ವಾಟ್ ಡು ಯು ಡೂ, ಅಬಕಾರಿ ಇಲಾಖೆಗೂ ನಿಮ್ಗೂ ಏನಾದ್ರೂ ಸಂಪರ್ಕ ಇದೆಯಾ ಅಂದ್ರೆ, ಇಲ್ಲ ನನ್ನ ಶುಗರ್ ಫ್ಯಾಕ್ಟರಿ ಇದೆ, ನಾನು ನೋಡ್ಕೊಂಡು ಹೋಗ್ತೀನಿ, ನನಗೂ ಅಬಕಾರಿ ಇಲಾಖೆಗೂ ಸಂಬಂಧನೇ ಇಲ್ಲ ಅಂದ್ರು ಅವರು. ಯಾವ್ದಾದ್ರು ತನಿಖೆ ನಡೆಸಿ ಅಂತಾನು ಹೇಳ್ತಿದ್ದಾರೆ. ನೀವು ಸಚಿವನ ಪುತ್ರನ ಮೇಲೆ ಆರೋಪ ಮಾಡ್ತಿದ್ದೀರಿ. ನಾನು ಮುಗಿಸ್ಬಿಡ್ತೀನಿ. ಏನಂದ್ರೆ ಇದು ಇದೇ ಅಕೌಂಟ್ ಅಲ್ಲಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಯಾರು ಆಪಾದನೆ ಮಾಡಿದ್ರು ಅವ್ರ ಹತ್ರನೂ ಹೋಗಿಲ್ಲ, ಮಾತಾಡ್ಕೊಂಡ್ ಬಂದ್ವಿ, ನಾವೆಲ್ಲ ಕೊಡಕ್ ರೆಡಿ ಇದೀವಿ ಅಂತಾನು ಹೇಳಿದ್ದಾರೆ. ಒಂದು ವಿಚಾರ. ಎರಡನೇ ವಿಚಾರ, ಈ CL9 ಲೈಸೆನ್ಸ್ ಅಲ್ಲೂ ಸಹ ಪ್ರತಿ ಬಾರಿನೂ ಸಹ ಪ್ರತಿ ರಿನ್ಯೂವಲ್ಗೆ ಏನ್ ಹೋಗ್ತಾರೆ, ಆ ರಿನ್ಯೂವಲ್ ಲೈಸೆನ್ಸ್ CL2 ಇರ್ಬೋದು, CL9 ಇರ್ಬೋದು, ಈ ಲೈಸೆನ್ಸ್ಗೂ ಸಹ ಏನಿದೆ ಅದನ್ನ ಕಮಿಷನ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಂಚೆ ಏನಾಗ್ತಿತ್ತು, ಕೇವಲ ಅಧಿಕಾರಿಗಳು ಹೋಗ್ತಿತ್ತು, ಈಗ ಅದು ಒಂದು ಶೇರು ಮಿನಿಸ್ಟರ್ಗೆ ಹೋಗಬೇಕು, ತದನಂತರದಲ್ಲಿ ಮುಖ್ಯಮಂತ್ರಿಗೆ ಹೋಗಬೇಕು ಅಂತ ಹೇಳಿ ಆಪಾದನೆನ ಇದೇ ಲೈಸೆನ್ಸ್ ಹೋಲ್ಡರ್ಗಳು ಮಾಡಿದ್ರು. ಎರಡನೇ ಆಪಾದನೆ. ಮೂರನೇ ಆಪಾದನೆ, ಈ CL7 ಲೈಸೆನ್ಸ್ ಏನಿದೆ ಅಂದ್ರೆ ಎಲ್ಲಿ ಲಾಡ್ಜ್ ನಡೆಯುತ್ತೆ, ಆ ಲಾಡ್ಜ್ ನಡಿಬೇಕಾದ್ರೆ ಮುಂಚೆ ಒಂದು ನಾಮಿನಲ್ ಫೀಸ್ ಕಟ್ಟಿಸ್ಕೊಂಡು ಒಂದಷ್ಟು ಅಧಿಕಾರಿಗಳು ಅವರು ಅವ್ಯವಹಾರ ಮಾಡ್ತಿದ್ರು. ಈಗ ಹಂಗಿಲ್ಲ, ಪ್ಯಾಕೇಜ್ ಫಿಕ್ಸ್ ಆಗಿದೆ ಅಂತ ಹೇಳಿ ಇದೇ ಲೈಸೆನ್ಸ್ ದಾರರು ಅದನ್ನು ಸಹ ಆಪಾದನೆ ಮಾಡೋದು. ಈಗ ಬ್ರೂವರಿ ಲೈಸೆನ್ಸ್ ಆಯ್ತು. ತದನಂತರದಲ್ಲಿ ಈಗ ಇನ್ನೊಂದು ದೊಡ್ಡ ಆಪಾದನೆ ಬಂದಿದ್ದು ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಅಂತ ಬಂದಾಗ, ಆ ಲೋಕಾಯುಕ್ತದಲ್ಲಿ ಅರೆಸ್ಟ್ ಆದಂತಹ ಒಬ್ಬ ಡಿವೈಎಸ್ಪಿನೋ ಎಸ್ಪಿನೋ ಯಾರೋ ಹೇಳ್ತಾರೆ, ತಿಮ್ಮಾಪುರಕ್ಕೆ ನಾನು ದುಡ್ಡು ಕೊಡ್ತಾ ಇದ್ದೆ ರೆಗ್ಯುಲರ್ ಆಗಿ ಅಂತ ಹೇಳಿ. ಅಂದ್ರೆ ಅದನ್ನು ಪೋರ್ಟ್ಫೋಲಿಯೋ ಮಾಡ್ಕೊಂಡು ಬಂದವರು ತಿಮ್ಮಾಪುರ. ಈಗ ಈ ಹಗರಣ ಆಚೆ ಬಂದಿದೆ. ಈಗ ನೀವೇ ಪಟ್ಟಿ ಕೊಟ್ಟಂಗೆ 5 ಹಗರಣಗಳು 5 ಬಾರಿ ಸಚಿವ ತಿಮ್ಮಾಪುರ ಅವರ ಡಿಪಾರ್ಟ್ಮೆಂಟ್ ಬಂತು. ಬಿಜೆಪಿ ಆಸ್ ಅ ವಿರೋಧ ಪಕ್ಷ ಏನ್ ಮಾಡ್ತಿದೆ, ಟ್ವೀಟ್ ಮಾಡೋದು, ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಮಾತನಾಡೋದು ಬಿಟ್ರೆ, ಅಂದ್ರೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಿದ್ಯಾ ಅಶೋಕ್ ಗೌಡ್ರೆ. ಆಡಳಿತ ಪಕ್ಷ ವಿರೋಧ ಪಕ್ಷ, ನೀವು ಭ್ರಷ್ಟಾಚಾರದ ಆರೋಪದಲ್ಲಿ ಸಿಗಾಕೊಳ್ಳಿ, ನಾವು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ಅಲ್ಲಿಗೆಲ್ಲ ಮುಗಿದೋಯ್ತು. ಜನರ ದುಡ್ಡು ಬಗ್ಗೆ ಕೇರ್ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಕೇರ್ ಇಲ್ಲ. ಇದನ್ನ ಬಿಟ್ಟು ಏನ್ ಮಾಡಿದೆ ವಿರೋಧ ಪಕ್ಷ? ಏನು ಅಂತ ಹೇಳಿದ್ರೆ, ಸದನದಲ್ಲೂ ಮಾತಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಪ್ರೆಸ್ ನೋಟ್ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲಾನು ಸಹ ಕಳಿಸ್ತೀವಿ. ಏನಾಗುತ್ತೆ, ಒಂದು ಸತಿ ಪಾಪದ ಕೊಡ ತುಂಬುತ್ತೆ ಯಾರಾದ್ರೂ ಒಬ್ಬರಿಗೆ. ಇವತ್ತು ತಿಮ್ಮಾಪುರಿಗೆ ಜನರು ದುಡ್ಡು ಹೋಗೋದು ಹೋಗ್ತಿರ್ಲಿ, ವಿಚಾರ ಅದಲ್ಲ. ಏನಾಗ್ತದೆ, ಪ್ರತಿ ಸತಿನೂ ಸಹ ನಾವು ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ. ಇವತ್ತು ಆಕ್ಚುಲಿ ಸಿದ್ದರಾಮಯ್ಯನವ್ರಿಗೆ ಬದ್ಧತೆ ಇದ್ರೆ, ಸಿದ್ದರಾಮಯ್ಯನವರು ಇವತ್ತು ನೇರವಾಗಿ ಮಾಡಬೇಕಾಗಿರೋದು ಫಸ್ಟ್ ಈ ಸಚಿವರನ್ನ ವಜಾ ಮಾಡಬೇಕು. ಅದಕ್ಕೆ ಅವರು SIT ಅಲ್ಲ, ಜುಡಿಷಿಯಲ್ ಎನ್ಕ್ವೈರಿನೋ ಅಥವಾ ಬೇರೆ ಅವರು ಒಂದು ರೀತಿಯಲ್ಲಿ ಎನ್ಕ್ವೈರಿ ಮಾಡಿಸಿ. SIT ಮಾಡಬೇಡಿ. ಯಾಕಂದ್ರೆ SIT ನಿಮ್ಗೆ ಎಲ್ಲಾರು ಅಧಿಕಾರಿಗಳನ್ನ ಬ್ಲೇಮ್ ಮಾಡ್ತೀರಾ, ಆಮೇಲೆ ನೀವು ಕ್ಲೀನ್ ಚಿಟ್ ತಗೊಳ್ಕೊಳ್ಳೋದು. ನೀವು 63-80% ಅಂದ್ರೆ